ಒಂದ್ಸತಿ ಬ್ರೇಕಪ್ ಆಯಿತು, ಇದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಡಿಕ್ಲೇರ್ ಆದಮೇಲೆ ನಮ್ಮ ಮನಸ್ಸಿನ ಟೆಂಡೆನ್ಸಿ ಏನು, ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಇದೆಯಾ, ಇವಾಗ ನನಗಿಂತ ಖುಷಿಯಾಗಿದ್ದಾರಾ ಏನೋ, ಅವರನ್ನು ನೀವು ಯೋಚನೆ ಮಾಡಿದಷ್ಟು ಇಮಿಡಿಯೇಟಾಗಿ ಬರೋ ಥಾಟ್ಸ್ ಏನು. ಬ್ರೇಕಪ್ ಮಾಡಿದವ್ರು ಒಂದ್ಸತಿ ಮಾಡಿ ಹೊಟ್ಟೋಗಿರ್ತಾರೆ, ನೀವು ನಿಮ್ಮ ಮೈಂಡಲ್ಲಿ ಅದನ್ನು ಮಿಲಿಯನ್ ಟೈಮ್ಸ್ ಬ್ರೇಕಪ್ ಮಾಡಿಕೊಂಡು ನಿಮಗೆ ಅವ್ರು ಕೊಡೋ ಪನಿಷ್ಮೆಂಟ್ ಸಾಲದು ಅಂತ ಸೆಲ್ಫ್ ಪನಿಷ್ಮೆಂಟ್ ಕೊಡ್ಕೊಂಡು ಕೂತಿರ್ತೀರ, ವಿಚ್ ಇಸ್ ನಾಟ್ ವರ್ತ್ ಇಟ್. ನೀವು ಕೊಟ್ಟ ಪ್ರೀತಿಗೆ ಅದು ವರ್ತ್ ಇಟ್ ಅಲ್ಲ ಖಂಡಿತವಾಗಿಯೂ. ಅದನ್ನು ರೀಕಾಲ್ ಮಾಡ್ಕೊಳ್ಬೇಕಾದ್ರೆ ನೀವು ಆ್ಯಕ್ಚುಯಲ್ ಇನ್ಸಿಡೆನ್ಸಲ್ಲಿ ಎಷ್ಟು ಹೀನಾಯವಾದ ಸ್ಥಿತಿಗೆ ದೇಹ, ಮನಸ್ಸು, ಬ್ರೈನ್ ಎಲ್ಲ ಹೋಗಿತ್ತೋ ಅದೇ ಲೆವೆಲ್ಗೆ ಮತ್ತೆ ನಿಮ್ಮ ಸಿಸ್ಟಮ್ ಡೌನ್ ಆಗುತ್ತೆ. ಈ ನೋವು ಕೊಟ್ಟವರು ಬಾವಿ ಕೊರೆಯೋ ಥರ ಡೀಪಾಗಿ ಹೃದಯದಲ್ಲಿ ಒಂದು ಪೇನನ್ನು ಕೊರೆದು ಬಿಟ್ಟಿರ್ತಾರೆ. ನಿಮ್ಮ ಮನಸ್ಸಲ್ಲಿ ಅಟ್ಲೀಸ್ಟ್ ನನಗೆ ಏನು ಅಂತ ಕಾರಣ ಹೇಳು, ಅಟ್ಲೀಸ್ಟ್ ನನ್ನ ಜೊತೇಲಿ ಒಂದು 5 ನಿಮಿಷ ಲಾಸ್ಟಲ್ಲಿ ಮಾತಾಡು ಅಂತ ತುಂಬ ಡೀಪಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದು ಸಾಧ್ಯ ಆಗಲ್ಲ. ಆವಾಗ ನೀವೊಂದು ಬ್ಲ್ಯಾಂಕ್ ಹಾಳೆ ತಗೊಳ್ಳಿ. ಲವ್ ಬ್ರೇಕಪ್ ಆಗಿ ವಿಚಿತ್ರವಾದ ಮಾನಸಿಕ ಭಾವನಾತ್ಮಕ ಯಾತನೆಯನ್ನು ತುಂಬ ಜನ ಅನುಭವಿಸ್ತಾ ಇರ್ತಾರೆ. ಲವ್ ಬ್ರೇಕಪ್ ಆಗಿ ವಿಪರೀತವಾದ ಮಾನಸಿಕ ಖಿನ್ನತೆನೋ ಅಥವಾ ಒಂದು ರೀತಿ ಬೇಸರವೋ ಜಿಗುಪ್ಸೆಯನ್ನೋ ಅನುಭವಿಸ್ತಾ ಇದ್ದರೂ ಕೂಡ ಅವರು ಸಮಾಜದಲ್ಲಿ ಈ ಥರದೊಂದು ಅನುಭವ ನನಗಾಗಿದೆ, ಈ ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕಾಗದೆ ನಾರ್ಮಲಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆದರೆ ಆ ಯಾತನೆ ಅವರ ಮನಸ್ಸಿನಲ್ಲಿ ಅವರನ್ನು ಅವರಾಗಿರೋಕ್ಕೆ ಬಿಡ್ತಾ ಇರಲ್ಲ. ಆ್ಯಂಡ್ ಮನೆಯಲ್ಲಂತೂ ಎಷ್ಟೋ ಸರಿ ತಂದೆ ತಾಯಿಗೆ ಗೊತ್ತಾಗದೇ ಇರೋ ಥರ ಲವ್ ಆಗಿ ಬ್ರೇಕಪ್ ಆಗಿ ನೋವು ಅನುಭವಿಸ್ತಾ ಇರಬೇಕಾದ್ರೆ ಯಾಕೆ ಸಡನ್ನಾಗಿ ನನ್ನ ಮಗ ಅಥವಾ ಮಗಳು ಈ ಥರ ಆಡ್ತಾ ಇದ್ದಾರೆ ಅಂತ ಆತಂಕಕ್ಕೂ ಕೂಡ ಮನೇಲಿರೋರನ್ನ ಈಡು ಮಾಡುತ್ತೆ. ಎಷ್ಟೋ ಸಾರಿ ಈ ಲವ್ ಬ್ರೇಕಪ್ಪಿನ ಪೇನನ್ನು ಅಥವಾ ಆ ಒಂದು ಡಿಪ್ರೆಷನ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ವಿಚಿತ್ರವಾದ ಮಾನಸಿಕ ಕಾಯಿಲೆಗಳಿಗೂ ಕೂಡ ಅಥವಾ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಹೋಗ್ಬಿಡಬೇಕು ಅನ್ನೋ ಥರದ್ದು ಒಂದು ಕೆಟ್ಟ ನಿರ್ಧಾರದವರೆಗೂ ಕೂಡ ಎಷ್ಟೋ ಜನನ ತೊಗೊಂಡು ಹೋಗ್ಬಿಡತ್ತೆ. ಒಂದ್ಸತಿ ನೋವಾಗಿರುವಂತಹ ಮನಸ್ಸಿಗೆ ಮತ್ತೆ ಚಿಕ್ಕ ಪುಟ್ಟ ಸೂಕ್ಷ್ಮ ವಿಚಾರಗಳಿಗೆ ಹೆಚ್ಚು ಆಘಾತಕರ ಸನ್ನಿವೇಶಗಳನ್ನು ಎದುರಿಸೋಕೆ ಆಗದೇ ಇರೋಷ್ಟು ಸೂಕ್ಷ್ಮತೆ ಕೂಡ ಬಂದು ಒದಗಬಹುದು. ಇರುವಂಥ ಸಂಬಂಧಗಳನ್ನು ಸರಿಯಾಗಿ ನಿಭಾಯಿಸೋಕ್ಕಾಗದೆ ಅಥವಾ ತನ್ನ ವೃತ್ತಿಯಲ್ಲಿ ಫೋಕಸ್ ಮಾಡೋಕ್ಕಾಗದೆ, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ವಹಿಸೋಕ್ಕಾಗದೆ ವಿಚಿತ್ರವಾಗಿ ಯಾತನೆಯನ್ನು ಅಥವಾ ಡ್ಯಾಮೇಜನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಈ ಲವ್ ಬ್ರೇಕಪ್ಪನ್ನು ಹೇಗೆ ನಾವು ನಿಜವಾಗ್ಲೂ ಡಿಫ್ರೆಂಟ್ ಲೆವೆಲ್ಸಲ್ಲಿ ಮ್ಯಾನೇಜ್ ಮಾಡಬೇಕು, ಇದರ 5 ಅತ್ಯಂತ ಇಂಪಾರ್ಟೆಂಟ್ ವಿಷಯಗಳು ಏನು, ಆ್ಯಂಡ್ ಇದಕ್ಕೆ ಹೊರಗಡೆ ಬರೋಕ್ಕೆ ಒಂದು ಮೈಂಡ್ ಟ್ರೈನಿಂಗನ್ನು ತುಂಬ ಎಫೆಕ್ಟಿವ್ ಆಗಿ ಯಾವ ಥರ ಫಾಲೋ ಮಾಡ್ಬೋದು ಇದನ್ನೆಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ಯಾಕೆ ನನ್ನನ್ನು ಎದುರುಗಡೆ ಇರೋ ವ್ಯಕ್ತಿ ಬ್ರೇಕಪ್ ಮಾಡಿಕೊಂಡ್ರು ನನ್ನಿಂದ ಅನ್ನುವಂಥ ಬೇಜಾರು ಮತ್ತು ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂಥ ತೊಡಲಾಟ ಎಷ್ಟೋ ಜನಕ್ಕಿರುತ್ತೆ. ನಾನು ನೋಡೋಕ್ಕೆ ಚೆನ್ನಾಗಿರ್ಲಿಲ್ವಾ, ನಾನು ಜಾಸ್ತಿ ಪ್ರೀತಿ ಕೊಡಲಿಲ್ವಾ, ನಾನು ಟೈಮ್ ಕೊಡ್ತಾ ಇರಲಿಲ್ವಾ, ಅಥವಾ ನನಗಿಂತ ಬೆಟರ್ ಇದ್ದಾರಾ ಅಂತ ತನ್ನ ಬಗ್ಗೆ ತಾನೇ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಕಾರಣಗಳನ್ನು ಹುಡುಕ್ತಾರೆ. ಬಟ್ ಎಷ್ಟೋ ಸತಿ ಯಾವುದೂ ಕಾರಣ ರೀಸನಬಲ್ ಆಗಿ ಸಿಗೋದೇ ಇಲ್ಲ. ಯಾಕಂದರೆ ಒಂದು ಸತಿ ಆ ಪ್ರೀತಿಯ ಸಂಬಂಧ ಉಳಿಯೋಕ್ಕೆ ಎದುರುಗಡೆಯವ್ರಿಗೆ ಯಾವುದೇ ಎಫರ್ಟ್ ಹಾಕೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋವಂಥ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ರೆ, ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಅಥವಾ ಬೇರೆ ಏನೋ ಒತ್ತಡಕ್ಕೆ ಅಥವಾ ಬೇರೆ ಯಾವುದೋ ಅಟ್ರಾಕ್ಷನ್ಗೆ ಅವ್ರು ಒಳಗಾಗಿ ಅಥವಾ ನಿಮ್ಮಿಂದ ಏನೋ ಒಂದು ಮ್ಯಾನಿಪುಲೇಟಿವ್ ಇಂಟೆನ್ಷನಲ್ ಸಂಬಂಧದಿದ್ದು ಟಕ್ಕಂತ ಬೇರೆ ಆದರೆ ನೀವು ಎಷ್ಟೇ ಹುಡುಕಿದ್ರೂ ಒಂದು ಜೆನ್ಯೂನ್ ರೀಸನ್ ನಿಮಗೆ ಸಿಗಲ್ಲ. ಆದ್ದರಿಂದ ಆ ನಿಟ್ಟಿನಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೋವಿನ್ನೂ ಹೆಚ್ಚಾಗುತ್ತೆ. ಇನ್ನು ಈ 2ನೇ ಪಾಯಿಂಟ್ ನಾನು ಹೇಳೋದು ತುಂಬ ಜನಕ್ಕೆ ಪ್ರಿಕ್ ಆಗ್ಬೋದು ಅಥವಾ ಇದು ನಿಜ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಹುದು. ಬಟ್ ಇಟ್ ಈಸ್ ಟ್ರೂ ಇನ್ ಮೋಸ್ಟ್ ಆಫ್ ದ ಕೇಸಸ್. ಏನು ಅಂತಂದರೆ ಎದುರುಗಡೆ ಇರೋರು ನನ್ನ ಬಿಟ್ಟುಬಿಟ್ರು ಈ ಕಾರಣಗಳಿಗೆ ಅಂತ ಒಂದು ಹಂತಕ್ಕೆ ಸಮಾಧಾನ ಆದರೂ ಆ ಅಟ್ಯಾಚ್ಮೆಂಟಿಂದ ಬಿಡದೆ ತುಂಬ ಮನಸ್ಸು ಯಾಕೆ ಒದ್ದಾಡ್ತಾ ಇರುತ್ತೆ ಗೊತ್ತಾ? ಪ್ರಮುಖವಾಗಿ ನಮ್ಮದೇ ಈಗೋಯಿಂದ. ಅಂದರೆ ನನ್ನನ್ನು ಹೇಗೆ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಈ ವ್ಯಕ್ತಿ, ಅಯ್ಯೋ ನಾನು ಅಂದರೆ ಏನು, ನಾನು ಹೇಗಾದರೂ ಇವ್ರನ್ನ ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಸುಪ್ತ ಮನಸ್ಸಿನ ಆ ಭಾವನೆ ಏನಿದೆ ಅಥವಾ ಈಗೋ ಪರ್ಸ್ನಾಲಿಟಿ ಆ ಒಂದು ಕಿರಿಕಿರಿ ಏನಿದೆ, ಆ ಅಗ್ರೆಷನ್ನಿಂದಾನೇ ಎದುರುಗಡೆ ಇವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ಆ್ಯಂಡ್ ಎಷ್ಟೋ ಸತಿ ಇದು ತುಂಬಾ ವೈಲ್ಡ್ ಆ್ಯಂಡ್ ಅಗ್ರೆಸಿವ್ ಆಗಿ ಬೇರೆ ಬೇರೆ ಲೆವೆಲ್ಸ್ಗೂ ಹೊರಟೋಗುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾವಾಗ ನಾವು ಆ ಈಗೋನ ಬಿಟ್ಟು ಅವ್ರಿಗೆ ಆ ಫ್ರೀಡಮ್ ಇದೆ ಪ್ರೀತಿಯಲ್ಲಿ ನನ್ನನ್ನು ಚೂಸ್ ಮಾಡೋಕ್ಕೆ ಅಥವಾ ಮಾಡದೇ ಇರೋದಕ್ಕೆ ಅಥವಾ ಮೈಂಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆ ಫ್ರೀಡಮ್ ಅವ್ರಿಗಿದೆ ಅಂತ ಅರ್ಥ ಆದಾಗ ಸ್ವಲ್ಪ ನಮಗೆ ಆ ಅಟ್ಯಾಚ್ಮೆಂಟಿಂದ ಹೊರಗಡೆ ಬರೋಕ್ಕೆ ಬೇಗ ಮತ್ತು ಈಸಿ ಆಗುತ್ತೆ. ಆ್ಯಂಡ್ 3ನೇದು ಆಧ್ಯಾತ್ಮಿಕವಾಗಿ ವಿಮರ್ಶೆ ಮಾಡೋದು. ಎಸ್, ಸ್ಪಿರಿಚುಲಿ ನಾವು ನೋಡೋದಾದರೆ ಆ ಒಂದು ಸಂಬಂಧ ನನ್ನ ಜೊತೆಲಿ ಇಷ್ಟು ಕಾಲ ಇದ್ದು ಅದು ಬೇರ್ಪಡೆ ಆಗಿದ್ದು, ಆ ಯಾತನೆ ನೋವನ್ನು ನಾನು ಅನುಭವಿಸಿದ್ದು, ಆ ಸಂಕಟವನ್ನು ನಾನು ಒಂಥರ ಬೆಂಕಿ ಕುದಿಯೋ ಥರ ನನಗೆ ಒಳಗಡೆ ಆ ಬೆಂಕಿ ಉರಿ ಥರ ನನಗೆ ಮನಸ್ಸಿನಲ್ಲಿ, ಎದೆಯಲ್ಲಿ, ಹೊಟ್ಟೆಯಲ್ಲಿ, ದೇಹದಲ್ಲಿ, ಮೈಂಡಲ್ಲಿ ಆಗ್ತಾ ಇರೋದು, ಇದ್ರ ಹಿಂದೆ ಯಾವ ಸತ್ಯವನ್ನು ನಾನು ಕಂಡುಕೊಳ್ಬೇಕಾಗಿದೆ, ನನ್ನ ಬಗ್ಗೆ ನಾನು ಏನು ಆಳವಾಗಿ ವಿಮರ್ಶೆ ಮಾಡಬೇಕಾಗಿದೆ ಮತ್ತು ಆ XYZ ವ್ಯಕ್ತಿಯ ಜೊತೆಯಲ್ಲಿ
ನಾನು ನನ್ನ ಒಳಮನಸ್ಸು ಏನನ್ನು ಆ್ಯಕ್ಚುಲಿ ಹುಡುಕ್ತಾ ಇತ್ತು, ಈ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಮಂಜು ಸೂರ್ಯನ ಆ ಒಂದು ಶಾಖಕ್ಕೆ ಕರಗಿ ಹೋಗೋ ಥರ ಎಷ್ಟೋ ಅಟ್ಯಾಚ್ಮೆಂಟ್ ಮಾಯ ಆಗೋಗುತ್ತೆ. ಇನ್ನು ನಾನು ಹೇಳೋ 5 ಪಾಯಿಂಟನ್ನು ದಯವಿಟ್ಟು ಆಳವಾಗಿ ಪರಿಗಣಿಸಿ. ಮೊದಲನೇದು, ಎಸ್, ಇಟ್ ಈಸ್ ಓಕೆ. ಆ ನೋವನ್ನು ಸ್ವಲ್ಪ ಸಮಯ ಅನುಭವಿಸಿ, ಪರವಾಗಿಲ್ಲ, ಅಳಿ, ದುಃಖದಲ್ಲಿರಿ, ಇಟ್ ಈಸ್ ಓಕೆ. ಬಟ್ ಒಂದು ಬಾರ್ಡರ್ ಲೈನ್ನ ಕ್ರಾಸ್ ಮಾಡ್ಕೊಂಡು ಹೋದರೆ ಅದು ನಿಮ್ಮ ಬ್ರೈನನ್ನು, ಮೆಂಟಲ್ ಹೆಲ್ತನ್ನು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಟುಕೊಂಡು ನೀವು ಆ ನೋವನ್ನು ನಿಯಂತ್ರಣ ತೊಗೊಳೋದ್ರ ಕಡೆ ನೆಕ್ಸ್ಟ್ ನಾನು 4 ಸ್ಟೆಪ್ಸ್ ಏನು ಹೇಳ್ತೀನಿ ಅದ್ರ ಕಡೆ ಸ್ವಲ್ಪ ಹೆಜ್ಜೆ ಆಗೋಕ್ಕೆ ಖಂಡಿತ ನೀವು ಪ್ರಯತ್ನ ಪಡಲೇಬೇಕು. ಅಂದರೆ ನೋವನ್ನೇ ಅನುಭವಿಸ್ಬೇಡಿ, ಯೋಚನೆ ಮಾಡಲೇಬೇಡಿ, ಆ ಥರ ಥಿಂಕ್ ಮಾಡಲೇಬೇಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಟ್ ಈಸ್ ವೆರಿ ನ್ಯಾಚುರಲ್. ಸೊ ಎರಡನೇದೇನು ಅಂದರೆ, ಒಂದು ಸತಿ ಬ್ರೇಕಪ್ ಆಯಿತು, ಇದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಡಿಕ್ಲೇರ್ ಆದಮೇಲೆ ನಮ್ಮ ಮನಸ್ಸಿನ ಟೆಂಡೆನ್ಸಿ ಏನು, ಅವ್ರು ಇವಾಗ ಏನು ಮಾಡ್ತಾಯಿದ್ದಾರೆ, ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಇದೆಯಾ, ಇವಾಗ ನನಗಿಂತ ಖುಷಿಯಾಗಿದ್ದಾರಾ ಏನೋ, ಈ ಥರ ಅವ್ರದ್ದು ಸೋಷಲ್ ಮೀಡಿಯಾ ಅಕೌಂಟ್ಸನ್ನೆಲ್ಲ ವೆರಿಫೈ ಮಾಡೋದು, ಕಾಮನ್ ಫ್ರೆಂಡ್ಸನ್ನೆಲ್ಲ ವಿಚಾರಿಸೋದು, ಅವರು ಏರಿಯಾ ಸುತ್ತ ಓಡಾಡ್ಕೊಂಡು ಏನಾಗ್ತಾಯಿದೆ ಅಂತ ನೋಡೋದು, ಈ ಥರ. ಅಥವಾ ಅದಕ್ಕಿಂತ ಹೀನಾಯವಾದದ್ದು ಏನು ಗೊತ್ತಾ, ಅದಕ್ಕಿಂತ 1000 ಪಟ್ಟು ಸ್ಟ್ರಾಂಗಾಗಿ ನೀವು ಅದರಲ್ಲಿ ನೆಗೆಟಿವ್ ಆಗಿ ಇಂಡಲ್ಜ್ ಆಗೋದು, ಮೈಂಡಲ್ಲಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಾನೇ ಇರೋದು ಕಾನ್ಸ್ಟೆಂಟಾಗಿ. ಸೊ ಏನಾಗುತ್ತೆ, ಅವರನ್ನು ನೀವು ಯೋಚನೆ ಮಾಡಿದಷ್ಟು ಇಮ್ಮಿಡಿಯೇಟಾಗಿ ಬರೋ ಥಾಟ್ಸ್ ಏನು, ಅವ್ರು ನಿಮಗೆ ಹೇಗೆ ಮೋಸ ಮಾಡಿದ್ರು, ಯಾವ ಥರ ಸುಳ್ಳು ಹೇಳಿದ್ರು, ಯಾವ ಥರ ನಾಟಕ ಮಾಡ್ತಾಯಿದ್ರು, ಯಾವ ಥರ ಸಡನ್ನಾಗಿ ಓವರ್ನೈಟ್ ಅವ್ರು ಚೇಂಜ್ ಆಗಿಬಿಟ್ರು, ಯಾವ ಥರ ನಿಮ್ಮ ಬಗ್ಗೆ ಹೀನಾಯವಾಗಿ ಮಾತಾಡಿಬಿಟ್ರು ಇತ್ಯಾದಿ. ಸೊ ಫಸ್ಟ್ ಆಫ್ ಆಲ್ ಆ ಸಂದರ್ಭ ಅನುಭವಿಸ್ಬೇಕಾದ್ರೇ ತುಂಬ ಟ್ರಾಮಾ ಆಗಿ, ತುಂಬ ಡಿಸ್ಟರ್ಬ್ ಆಗಿ, ಮೆಂಟಲಿ ನೀವು ಅಷ್ಟೆಲ್ಲ ಕಷ್ಟ ಅನುಭವಿಸಿರ್ತೀರ. ಅದನ್ನು ರೀಕಾಲ್ ಮಾಡ್ಕೊಳ್ಬೇಕಾದ್ರೆ ನೀವು ಆ್ಯಕ್ಚುಲ್ ಇನ್ಸಿಡೆನ್ಸಲ್ಲಿ ಎಷ್ಟು ಹೀನಾಯವಾದ ಸ್ಥಿತಿಗೆ ದೇಹ, ಮನಸ್ಸು, ಬ್ರೈನ್ ಎಲ್ಲ ಹೋಗಿತ್ತೋ ಅದೇ ಲೆವೆಲ್ಗೆ ಮತ್ತೆ ನಿಮ್ಮ ಸಿಸ್ಟಮ್ ಡೌನ್ ಆಗುತ್ತೆ. ಅಂದರೆ ನಿಮ್ಮ ಎನರ್ಜಿಯನ್ನು, ನಿಮ್ಮ ಫ್ರೀಕ್ವೆನ್ಸಿಯನ್ನು ಮತ್ತೆ ಅದೇ ಲೋ ಲೆವೆಲ್ಗೆ ತೊಗೊಂಡು ಹೋಗ್ತೀರಾ. ಕ್ಷಮಿಸಿ ಹೀಗೆ ಹೇಳ್ತಾ ಇದ್ದೀನಿ ಅಂತ, ಯಾಕಂದರೆ ಪ್ರೀತಿಸಿ ನೋವನ್ನು ಅನುಭವಿಸಿರೋರಿಗೆ ಈ ಥರ ಮಾತುಗಳು ಪಾಪ ಹಿಂಸೆ ಅನ್ನಿಸ್ಬೋದು. ಬಟ್ ದಿಸ್ ಇಸ್ ದ ಟ್ರೂತ್, ಯು ಹ್ಯಾವ್ ಟು ನೋ ಇಟ್ ಒನ್ ಆರ್ ದಿ ಅದರ್ ಡೇ. ಏನು ಅಂತಂದರೆ, ಈಗ ಆ ಬ್ರೇಕಪ್ ಆಗಿರೋ ಎದುರುಗಡೆ ವ್ಯಕ್ತಿ ಏನೋ ಒಂದು ನೆಗೆಟಿವ್ ವಿಚಾರದಿಂದ ಬೇರೆ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಆ ನೆಗೆಟಿವ್ ವ್ಯಕ್ತಿ ಥರನೇ ನೀವು ನೆಗೆಟಿವ್ ಆಗಿಬಿಡ್ಬೇಕಾ? ಇಲ್ಲ ಅಲ್ವಾ? ಆದ್ದರಿಂದ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರಿ, ದೇವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ದೇವರ ಗುಣಗಳು ನಮ್ಮಲ್ಲಿ ಆಹ್ವಾನ ಆಗುತ್ತೆ. ನೀವು ಆ ನೆಗೆಟಿವ್ ಆಗಿ ಆ ವ್ಯಕ್ತಿಯ ನೆಗೆಟಿವ್ ಗುಣಗಳನ್ನೇ ಯೋಚನೆ ಮಾಡ್ತಾಯಿದ್ರೆ ಅವ್ರು ಹೇಗೆ ನಿಮಗೆ ಮ್ಯಾನಿಪ್ಯುಲೇಟಿವ್ ಮಾಡಿದ್ರೋ, ಡಿಸೀವ್ ಮಾಡಿದ್ರೋ, ನಾಟಕ ಮಾಡಿದ್ರೋ, ಚೀಟ್ ಮಾಡಿದ್ರೋ, ನೋವು ಕೊಟ್ಟಿದ್ರೋ, ಆ ಎನರ್ಜಿಗೆ ನೀವು ಹೊರಟೋಗಿ ಒಂದಿನ ನೀವು ಹಾಗೆ ಆಗಿಬಿಡ್ತೀರ. ಸೊ ಆದ್ದರಿಂದ ನೀವು ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋದ್ರಿಂದ ಹಿಡಿದು ಫಾಲೋಅಪ್ ಮಾಡೋದ್ರವರೆಗೂ ಸ್ವಲ್ಪನೇ ಕಟ್ ಆಫ್ ಮಾಡ್ತಾ ಪೂರ್ತಿಯಾಗಿ ನಿಲ್ಲಿಸಬೇಕು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ ನಿಮ್ಮ ಮೈಂಡನ್ನು ಡಿವೇಟ್ ಮಾಡೋಕ್ಕೆ. ನಿಮ್ಮ ಲೈಫಿಗೆ ಅದು ಎಜುಕೇಷನ್ ಕಡೆನೋ, ವರ್ಕ್ ಕಡೆನೋ ಇತ್ಯಾದಿ, ಅದು ನೀವೇ ಸ್ಮಾರ್ಟಾಗಿ ಯೋಚನೆ ಮಾಡ್ಕೊಳ್ಳಿ. ಬಟ್ ಪ್ಲೀಸ್ ಡಿಸೈಡ್ ಟು ಕಟ್ ಆಫ್, ಜಸ್ಟ್ ಕ್ಲಿಯರ್ ಇಟ್ ಆಫ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ದ ಟಾರ್ಚರ್ ವಿಲ್ ಕಂಟಿನ್ಯೂ. ಯಾಕಂದರೆ ಬ್ರೇಕಪ್ ಮಾಡಿದವ್ರು ಒಂದು ಸತಿ ಮಾಡಿ ಹೊರಟೋಗಿರ್ತಾರೆ. ನೀವು ನಿಮ್ಮ ಮೈಂಡಲ್ಲಿ ಅದನ್ನು ಮಿಲಿಯನ್ ಟೈಮ್ಸ್ ಬ್ರೇಕಪ್ ಮಾಡಿಕೊಂಡು ನಿಮಗೆ ಅವ್ರು ಕೊಡೋ ಪನಿಷ್ಮೆಂಟ್ ಸಾಲದು ಅಂತ ಸೆಲ್ಫ್ ಪನಿಷ್ಮೆಂಟ್ ಕೊಡ್ಕೊಂಡು ಕೂತಿರ್ತೀರ, ವಿಚ್ ಇಸ್ ನಾಟ್ ವರ್ತ್ ಇಟ್. ನೀವು ಕೊಟ್ಟ ಪ್ರೀತಿಗೆ ಅದು ವರ್ತ್ ಇಟ್ ಅಲ್ಲ ಖಂಡಿತವಾಗಿಯೂ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಸ್ವಲ್ಪ ಇದು ಒಂಚೂರು ಡೀಪ್ ಅನ್ನಿಸ್ಬೋದು, ಬಟ್ ಇಟ್ ವಿಲ್ ರಿಯಲಿ 100% ಇದು ವರ್ಕ್ ಆಗುತ್ತೆ. ಎಷ್ಟೋ ಸತಿ ನನ್ನ ಹತ್ರ ಬರೋ ಥೆರಪಿ ಕ್ಲೈಂಟ್ಗಳು, ಬ್ರೇಕಪ್ ಆಗಿದ್ದು ಪರವಾಗಿಲ್ಲ ಮೇಡಮ್, ಅವ್ನು ನನಗೊಂದು ಚಾನ್ಸು ಕೊಡಲಿಲ್ಲ ನನ್ನ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕೆ, ಅವಳು ಅರ್ಧ ಗಂಟೆ ನನ್ನ ಹತ್ರ ಮಾತಾಡ್ಬಿಟ್ಟು ಹೋಗು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಆಗೋಗ್ತಾ ಇತ್ತು, ಒಂದು ಒಳ್ಳೆ ಕನ್ಕ್ಲೂಷನ್, ಒಂದು ಕ್ಲೋಸಪ್ ಕೊಡಬೇಕಾಗಿತ್ತು, ಒಂದು ಕ್ಲೋಷರ್ ಆಗಬೇಕಾಗಿತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅದು ಆಗಲ್ಲ. ನಿಮ್ಮ ರಿಲೇಷನ್ಶಿಪ್ ತುಂಬ ಜೆನ್ಯೂನ್ ಆಗಿದ್ದರೆ ಹಾಗೆ ಆಗಬಹುದೇನೋ, ಬಟ್ 99% ಹಾಗೆ ಆಗಲ್ಲ ಅಲ್ವಾ? ಬಟ್ ನಿಮ್ಮ ಮನಸ್ಸಲ್ಲಿ ಅಟ್ಲೀಸ್ಟ್ ನನಗೆ ಏನು ಅಂತ ಕಾರಣ ಹೇಳು, ಅಟ್ಲೀಸ್ಟ್ ನನ್ನ ಜೊತೇಲಿ ಒಂದು 5 ನಿಮಿಷ ಲಾಸ್ಟಲ್ಲಿ ಮಾತಾಡು ಅಂತ ತುಂಬ ಡೀಪಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದು ಸಾಧ್ಯ ಆಗಲ್ಲ. ಆವಾಗ ನೀವೊಂದು ಬ್ಲ್ಯಾಂಕ್ ಹಾಳೆ ತೊಗೊಳ್ಳಿ, ನಿಮ್ಮ ಪತ್ರದಲ್ಲಿ ಎಲ್ಲ ಭಾವನೆಗಳನ್ನು ಬರೆದುಬಿಡಿ. ಇಲ್ಲಿ ತುಂಬ ಡೀಪಾಗಿ ಹೋಗೋದು ಬೇಡ. ಆ ವ್ಯಕ್ತಿನ ನೀವು ಎಷ್ಟು ಪ್ರೀತಿಸ್ತಾ ಇದ್ರಿ, ಆ ರಿಲೇಷನ್ಶಿಪ್ ಅಂದರೆ ವಾಟ್ ಡಿಡ್ ಇಟ್ ರಿಯಲಿ ಮೀನ್ ಟು ಯು, ಮತ್ತು ಅದರಿಂದ ನೀವೇನೇನು ಸುಂದರವಾದ ವಿಚಾರಗಳನ್ನು ಕಲ್ತಿದ್ದೀರಾ, ಇನ್ಯಾವ ತಪ್ಪುಗಳನ್ನು ನೀವು ಲೈಫಲ್ಲಿ ಮಾಡಲ್ಲ, ಅವ್ರು ಬಂದಿದ್ದರಿಂದ ಎಷ್ಟು ದಿವ್ಯವಾದ, ಭವ್ಯವಾದ, ಆನಂದವಾದ ಕ್ಷಣಗಳನ್ನು ಅನುಭವಿಸಿದ್ರಿ, ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಗ್ರ್ಯಾಟಿಟ್ಯೂಡ್ ಇದೆ, ಮತ್ತು ಈ ಥರದೊಂದು ಸಂದರ್ಭವನ್ನು ಮುಂದೆ ಯಾವ ಥರ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ಗಟ್ಟಿತನ ನಿಮ್ಮಲ್ಲಿ ಹೇಗೆ ಬಂದಿದೆ, ಮತ್ತು ಆ ವ್ಯಕ್ತಿಗೆ ನೀವು ಏನೇನು ಆಶಿಸ್ತೀರ. ಯಾಕಂದರೆ ಪ್ರೀತಿ ಅನ್ನೋದು ಒಂದು ಲೈಟ್ ಸ್ವಿಚ್ ಥರ ಅಲ್ಲ, ಇವಾಗ ಅವ್ರು ಹೊಟ್ಟೋದ್ರು ಅಂದ ತಕ್ಷಣ ಆಫ್ ಮಾಡಿಬಿಟ್ಟೆ, ಬಂದು ಅಂದ ತಕ್ಷಣ ಆನ್ ಮಾಡಿಬಿಟ್ಟೆ ಅನ್ನೋ ಖಂಡಿತ ಅಲ್ಲ. ನಿಜವಾಗ್ಲೂ ಪ್ರೀತಿಸೋರವ್ರಿಗೆ ಗೊತ್ತಿರುತ್ತೆ, ಒಂದು ಸತಿ ಜೆನ್ಯೂನ್ ಪ್ರೀತಿ ಆದರೆ ಅದು ಪ್ರೀತಿಯೇ ಆಗಿ ಉಳಿಯುತ್ತೆ. ಅವ್ರ ತಪ್ಪನ್ನು ಕೂಡ ನಾವು ಸೈಡ್ಲೈನ್ ಮಾಡೋ ಲೆವೆಲ್ಗೆ ಪ್ರೀತಿಯಾಗಿ ಉಳಿದು ಬಿಡುತ್ತೆ.
ಅಲ್ವಾ? ಸೊ ಆ ಒಂದು ಸಂದರ್ಭ ಆಗಿರಬೇಕಾದ್ರೆ ಆ ಎದುರುಗಡೆ ವ್ಯಕ್ತಿಗೆ ನೀವು ಏನು ಆಶಿಸ್ತೀರಾ, ಯಾವ ಥರ ಬದುಕನ್ನು ಆಶಿಸ್ತೀರಾ, ಯಾವ ಥರ ಒಳ್ಳೆ ಬುದ್ಧಿಯನ್ನು ಆಶಿಸ್ತೀರಾ, ಇದೆಲ್ಲ ಒಂದು ಎಸ್ಸೆ ಥರ ಕಂಡೆನ್ಸ್ಡ್ ಆಗಿ 1.5-2 ಪೇಜ್ ಬರೆದುಬಿಟ್ಟು ನೀಟಾಗಿ ಮಡಚಿಬಿಟ್ಟು ಸೇಫ್ ಅನಿಸಿದ್ರೆ ಮನೇಲಿ ಎತ್ತಿಡಿ, ಇಲ್ಲಾಂದರೆ ಹರಿದ್ಬಿಟ್ಟು ಬಿಸಾಕಿ. ಖಂಡಿತ ಇದು ಎಷ್ಟು ಆಳವಾಗಿ ನಿಮ್ಮ ಇಮೋಷನ್ಸ್ನ ತೆಗೆದು ಹಾಕುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಖಂಡಿತ ಆ ವ್ಯಕ್ತಿ ಬಗ್ಗೆ ನೆನಪು ಬರ್ತಾನೇ ಇರುತ್ತೆ. ನೀವು ಕೂತಿರೋ ಹೋಟ್ಲಲ್ಲೋ, ಓಡಾಡಿರೋ ಪಾರ್ಕಲ್ಲೋ, ಅಥವಾ ಫೋನ್ ನೋಡಿದಾಗಲೋ, ಅಥವಾ ಯಾವುದೋ ಹಾಡು ಕೇಳಿದಾಗಲೋ. ಬಟ್ ಅಷ್ಟು ಡೀಪ್ ಇಂಟೆನ್ಸ್ ಪೇನ್ ಆ್ಯಂಡ್ ಟಾರ್ಚರ್ ಖಂಡಿತ ಆಗೋದಿಲ್ಲ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ, ಇದು ಅಮೇಝಿಂಗ್ ಸೊಲ್ಯೂಷನ್ ಥರ ವರ್ಕ್ ಆಗುತ್ತೆ. ಇನ್ನು 4ನೇ ತುಂಬ ಮುಖ್ಯವಾದ ಪಾರ್ಟ್ ಏನಪ್ಪ ಅಂದರೆ, ನೀವು ಹೊರಗಡೆ ಬರೋಕ್ಕೆ ಯಾರು ಇಷ್ಟ ಆಗ್ತಾರಲ್ಲ, ಏನೂ ಇಷ್ಟ ಆಗ್ತಾರಲ್ಲ, ಆವಾಗ ಯು ವಿಲ್ ಹ್ಯಾವ್ ಟು ಲೀನ್ ಆನ್ ಯುವರ್ ಫ್ಯಾಮಿಲಿ ಓನ್ಲಿ. ದೆರ್ ಇಸ್ ನೋ ಚಾಯ್ಸ್. ಯಾರು ನಿಮ್ಗೆ ಆ ಕ್ಷಣ ಕೇರ್ ಮಾಡ್ತಾ ಇದ್ದಾರೋ, ಪ್ರೀತಿ ಕೊಡ್ತಾ ಇದ್ದಾರೋ, ಯಾಕೆ ಡಲ್ಲಾಗಿದೆಯಾ ನಾವಿದ್ದೀವಲ್ಲ, ಯಾಕೆ ಬೇಜಾರಾಗಿದೆಯಾ ನಾವಿದ್ದೀವಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವ್ರ ಕಡೆ ಸ್ವಲ್ಪ ವಾಲಿ, ಪರವಾಗಿಲ್ಲ. ಅವ್ರನ್ನ ನೀವು ಇನ್ನೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಕಡೆ ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡಿದಾಗ ಆಟೋಮ್ಯಾಟಿಕಲಿ ಆ ಒಂದು ವ್ಯಾಕ್ಯೂಮ್ ರೀಪ್ಲೇಸ್ ಆಗೋಕ್ಕೆ ಶುರು ಆಗುತ್ತಲ್ವ, ಆವಾಗ ಈಸಿಯಾಗಿ ನೀವು ಇದರಿಂದ ಹೊರಗಡೆ ಖಂಡಿತ ಬರಬಹುದು. ಬಟ್ ನೀವು ಐಸೋಲೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಯೂಶ್ವಲಿ ಬ್ರೇಕಪ್ ಆದವ್ರು, ಯಾರು ಬೇಡ, ಎಲ್ಲರೂ ಹೀಗೆ, ಯಾರು ಬೇಡ ಅಂತ. ಡೋಂಟ್ ಡೂ ದಟ್ ಮಿಸ್ಟೇಕ್. ಆವಾಗ ನಿಮ್ಮ ಸ್ಕಾರ್ಸ್ ಇನ್ನೂ ಡೀಪಾಗಿ, ಇನ್ನೂ ಗಾಯ ಆಳವಾಗಿ ಇನ್ನೂ ನೋವು ಕೊಡುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು 5ನೇದು, ನಾನು ಆಗಲೇ ಇಂಡೈರೆಕ್ಟಾಗಿ ಹೇಳಿದೆ ನಿಮಗೆ, ಕ್ಷಮಿಸೋದನ್ನು ನಾವೆಲ್ಲರೂ ರೂಢಿ ಮಾಡ್ಕೋಬೇಕು. ಕ್ಷಮೆ ಅನ್ನೋದು ನಾವು ಹೇಗೆ ಕಲಿಬೇಕು ಅನ್ನೋದು ಕೆಲವು ಸತಿ ಕಿಡಿಗೇಡಿಗಳಿಂದ, ಕೆಟ್ಟದನ್ನು ಮಾಡೋರಿಂದ ಬರುತ್ತೆ. ಕೆಲವು ಸತಿ ತುಂಬ ಆಳವಾಗಿ ಪ್ರೀತಿಸಿ ಮೋಸ ಮಾಡಿ ಹೋದವರಿಂದ ಬರುತ್ತೆ. ಎಷ್ಟೋ ಸಾರಿ ತುಂಬ ನಮ್ಮ ಜೊತೆಯಲ್ಲಿ ನಮ್ಮ ಪ್ರಾಣ ಆಗಿದ್ದವರಿಂದನೇ ಆ ಪಾಠ ನಮಗೆ ಕಲಿಯೋಕ್ಕೆ ಸಿಗತ್ತೆ. ಆ ಪಾಠನ ಅವರಿಂದಾದರೂ ನಾವು ಕಲೀಲಿಲ್ಲ ಅಂದರೆ ತುಂಬ ದೊಡ್ಡದನ್ನೇನು ನಾವು ಕಲಿತೇ ಇಲ್ಲ ಅಂತ ಅರ್ಥ ಮನುಷ್ಯರಾಗಿ ಹುಟ್ಟಿದ ಮೇಲೆ. ಆದ್ದರಿಂದ ಇರಲಿ ಬಿಡು, ಪರವಾಗಿಲ್ಲ ಅಂತ ಕ್ಷಮಿಸಿ ಆ ಕ್ಷಮೆಯ ಪಾಠವನ್ನು ಅರ್ಥೈಸ್ಕೊಳ್ಳೋದನ್ನು ದಯವಿಟ್ಟು ರೂಢಿಸ್ಕೊಳ್ಳಿ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಈ ಎಲ್ಲ ವಿಚಾರಗಳನ್ನು ತಿಳಿದ ಮೇಲೆ ನಾನು ನಿಮಗೆ ಒಂದು ಮೈಂಡ್ ಟ್ರೈನಿಂಗ್ ಹೇಳ್ಕೊಡೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕು. ನೋಡಿ, ನಾನು ಆಗಲೇ ಹೇಳಿದೆ, ಯಾರು ಆಧ್ಯಾತ್ಮಿಕವಾಗಿ ಈ ಅನುಭವಗಳನ್ನು ಅರ್ಥಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರು ನಿಜವಾಗ್ಲೂ ಈ ನೋವಿಗೂ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ. ಅಂದರೆ ನಾವೇನೋ ಹಾರ್ಡ್ ವರ್ಕ್ ಹಾಕ್ತೀವಿ, ಲೈಫಲ್ಲಿ ಎಫರ್ಟ್ ಹಾಕ್ತೀವಿ, ಅದಕ್ಕೇನೋ ಒಂದು ಫಲಿತಾಂಶ ಅಪೇಕ್ಷೆ ಮಾಡ್ತೀವಿ, ಇಷ್ಟೆಲ್ಲ ಕಷ್ಟಪಟ್ಟೆ ನಂಗೆ ಏನು ಸಿಕ್ತು ಅಂತ. ಅದೇ ಥರ ರಿಲೇಷನ್ಶಿಪ್ಪು ಅಷ್ಟೇ ಅಲ್ವಾ. ಇಷ್ಟು ಅನ್ಕಂಡೀಷ್ನಲ್ ಲವ್, ಡೆಡಿಕೇಷನ್ನು, ಟೈಮು ಎಲ್ಲ ಕೊಟ್ಟ ಮೇಲೆ ನನ್ನ ಆತ್ಮಕಥೆಯಿಂದ ಏನು ಸಿಕ್ತು ಅಂತ ನಾವು ಯೋಚನೆ ಮಾಡೋದು ತಪ್ಪೇನೂ ಅಲ್ಲ. ಆ ಒಂದು ಸಂದರ್ಭದಿಂದ, ಪ್ರೀತಿಯಿಂದ ಅವ್ರು ನಿಮಗೆ ವಾಪಸ್ ಅದೇ ಲಾಯಲ್ಟಿ ಕೊಡದೇ ಇರಬಹುದು, ಬಟ್ ನಿಮ್ಮ ಆತ್ಮಕ್ಕೊಂದು ಟ್ರೆಷರೇ ಅಲ್ಲಿ ಓಪನ್ ಆಗುತ್ತೆ. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಯಾಕೆಂದರೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಏನಿರ್ತೀರಾ, ಇನ್ಫ್ಯಾಕ್ಟ್ ಒಬ್ಬ ದೊಡ್ಡ ಫಿಲಾಸಫರ್ ಹೇಳ್ತಾರೆ, ಅದೊಂದು ಸ್ಟೇಟ್ ಅಲ್ಲ. ಅಂದರೆ ಇವಾಗ ಒಂದು ರಿಲೇಷನ್ಶಿಪ್ ಆಯಿತು, ಹೊರಟೋಯ್ತು ರಿಲೇಷನ್ಶಿಪ್, ಅದಲ್ಲ. ಅದೊಂದು ಅನಂತವಾದ ಅನುಭವವನ್ನು ನಿಮ್ಮೊಳಗಡೆ ಜಾಗೃತ ಮಾಡೋಕ್ಕೆ ಬಂದಿರುವಂಥ ಒಂದು ಸುಂದರವಾದ ಸಂದರ್ಭ ಆಗಿತ್ತು. ಅದರಿಂದ ನಿಮ್ಮ ಪ್ರೀತಿಯ ಆಳ ಎಷ್ಟು ಅನ್ನೋ ಡೀಪರ್ ಸ್ಟೇಟ್ಸ್ ಆಫ್ ಬೀಯಿಂಗ್ ಏಬಲ್ ಟು ಲವ್, ಆ ಆಳವಾದ ಹಂತದ ಪ್ರೀತಿಯನ್ನು ಅನುಭವಿಸುವಂಥ ಸಾಮರ್ಥ್ಯ ಏನಿದೆ ಅದನ್ನು ತೆರೆಯೋಕ್ಕೆ ಬಂದಿತ್ತು. ಆ ಒಂದು ಅನಾವರಣವನ್ನು ಈ ಮೂಲಕ ಮಾಡ್ಕೋಬೇಕು ಹೊರತು ಆ ಸಂಬಂಧಕ್ಕೆ, ಆ ವ್ಯಕ್ತಿಗೆ ಹುಕ್ಕಾಗಬೇಡಿ. ಅದರಿಂದ ನಿಮ್ಮ ಮೈಂಡಿಗೆ ತುಂಬ ಲಾಸ್ ಆಗುತ್ತೆ. ಅದೇನು ಕಲಿಸ್ಬೇಕು ಅಂತಿದೆ ಅದು ಕೂಡ ನಿಮಗೆ ಕಲಿಯೋಕ್ಕೆ ಸಿಗೋದಿಲ್ಲ ಅಂತ ಅದ್ಭುತವಾಗಿ ಹೇಳ್ತಾರೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಮುಖ್ಯ ಏನು ಅಂದರೆ, ಈ ಎಲ್ಲ ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕಪ್ ಆಗಿ ಈ ಎಲ್ಲ ಉಂಡು ಆ ನೋವು, ಆ ಒಂದು ನೋವಿನ ಆಳಕ್ಕೆ ಹೋಗಿ ಕೆಲವು ಸತಿ ಕೆಚ್ಚಟ್ಟಕ್ಕೂ ಹೋಗಿ ಅಲ್ಲಿಂದ ನಿಧಾನವಾಗಿ ಮೇಲೆ ಬರ್ತಿರಲ್ಲ, ಈ ಎಂಟೈರ್ ಸರ್ಕಲ್ ಆಫ್ ಎಕ್ಸ್ಪೀರಿಯೆನ್ಸಲ್ಲಿ ನೀವೇನು ಆಗಿದ್ದೀರಾ ಅನ್ನೋದನ್ನು ನೀವು ಕೂತ್ಕೊಂಡು ವಿಮರ್ಶೆ ಮಾಡಬೇಕು. ಎಷ್ಟೋ ಸಾರಿ ನಾವು ಪ್ರಬುದ್ಧವಾದ ವ್ಯಕ್ತಿ ಆಗಿರ್ತೀವಿ, ಆಗಬೇಕು, ಇಲ್ಲಾಂದರೆ ಆ ರಿಲೇಷನ್ಶಿಪ್ಗೂ ಮೀನಿಂಗ್ ಇಲ್ಲ. ನಾವು ಇನ್ನೂ ಹೆಚ್ಚು ಪ್ರೀತಿಸುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಂಡಿರ್ತೀವಿ, ಹೆಚ್ಚು ಕ್ಷಮಿಸುವಂಥ ಸಾಮರ್ಥ್ಯವನ್ನು ಗಳಿಸ್ಕೊಂಡಿರ್ತೀವಿ, ಹೆಚ್ಚು ವಿಸ್ತಾರವಾಗಿ ಸಂಬಂಧಗಳನ್ನು, ಆ ಅಡ್ಯಾಪ್ಟಬಿಲಿಟಿಯನ್ನು, ಅಡ್ಜಸ್ಟ್ಮೆಂಟನ್ನು ನಾವು ರೂಢಿಸ್ಕೊಳ್ಳುವಂಥದ್ದನ್ನು ಕಲ್ತಿರ್ತೀವಿ. ಸೊ ಆ ಎಕ್ಸ್ಪೀರಿಯೆನ್ಸ್ ನಮ್ಮಲ್ಲಿ ಯಾವ ಥರದ್ದೊಂದು ವಿಷಯವನ್ನು ಅನಾವರಣ ಮಾಡ್ತಾ ಇದೆ ಅನ್ನೋದು ತುಂಬಾ ಮುಖ್ಯ. ಆ್ಯಂಡ್ ಎಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಿಜವಾದ ಪ್ರೀತಿನೇ ಅದಾಗಿದ್ದರೆ ಅದು ಅಟ್ಯಾಚ್ಮೆಂಟ್ ತರೋದಿಲ್ಲ, ಅದು ಫ್ರೀಡಮ್ ಕೊಡುತ್ತೆ. ಎದುರುಗಡೆ ಇರೋ ವ್ಯಕ್ತಿ ಹೇಗಾದರೆ ಹಾಗಾಗಲಿ, ಬದಲಾಗಲಿ, ಪರವಾಗಿಲ್ಲ ಅನ್ನುವಂಥ ಸ್ವಾತಂತ್ರ್ಯವನ್ನು ಕೊಡುತ್ತೆ ಹೊರತು ಹಿಡಿದಿಟ್ಕೊಳ್ತೀನಿ ಅನ್ನೋದು ನಿಮ್ಮ ಪ್ರೀತಿಯ ನಿಜವಾದ ಅನುಭವ ಅಲ್ಲ. ಆ್ಯಂಡ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಆ್ಯಕ್ಚುಲಿ ಪ್ರೀತಿಸ್ತೀರಾ ಆಗ ಆ ಒಂದು ವ್ಯಕ್ತಿಯ ಮನಸ್ಥಿತಿಯನ್ನು ನೀವು
ನೆಗೆಟಿವ್ ಆಗಿದ್ದಾರೆ ಅಂತ ಗೊತ್ತಾದಾಗ ಬೇರೆ ಇದ್ದು ಕೂಡ ಮಾನಸಿಕವಾಗಿ ನೀವು ಅವ್ರಿಗೆ ಪ್ರೀತಿ ಕೊಡ್ಬೋದು. ಉದಾಹರಣೆಗೆ ಬ್ರೇಕಪ್ ಆಯಿತು, ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಅವ್ರು ನಿಮ್ಮ ರಿಲೇಷನ್ ಅಂತ ಅಂದ್ಕೊಳ್ಳೋಣ. ಬಟ್ ಅವ್ರನ್ನ ಮಾತಾಡಿಸ್ದೆ, ಟಾಕ್ಸಿಕ್ ಆಗಿದ್ದರೆ, ಅವ್ರು ನಿಮಗೆ ಟಾರ್ಚರ್ ಕೊಡ್ತಾಯಿದ್ರೆ, ಅವರಿಂದ ದೂರ ಇದ್ದು ನೀವು ಅವ್ರಿಗೆ ಒಳ್ಳೆಯದನ್ನು ಆಶಿಸಬಹುದು. ಅದನ್ನು ಯಾರೂ ಸ್ಟಾಪ್ ಮಾಡಿಲ್ಲ ಅಲ್ವಾ? ಅದನ್ನು ಸ್ಟಾಪ್ ಮಾಡುವಂಥ ಶಕ್ತಿ ಭೂಮಿ ಮೇಲೆ ಇಲ್ಲ. ಆದ್ದರಿಂದ ಅವ್ರ ಜೊತೆ ನೀವು ಟಚ್ಚಲ್ಲಿ ಇಲ್ಲದೇ ಇದ್ದರೂ ನೀವು ಆತ್ಮದ ಲೆವೆಲಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಾ ನಿಮ್ಮ ಒಂದು ಪ್ರೀತಿಯ ಡೆಪ್ತನ್ನು, ಭಗವಂತನ ಪ್ರೀತಿಯೇ ನಿಮ್ಮ ಮೂಲಕ ಆಳವಾಗಿ ಹರಿಯೋ ರೀತಿ ಅದನ್ನು ಉನ್ನತ ಸ್ಥಿತಿಗೆ ತೊಗೊಂಡು ಹೋಗಬಹುದು. ಇನ್ನು ನಾನು ಯಾವಾಗಲೂ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇರ್ತೀನಿ. ಈ ನೋವು ಕೊಟ್ಟವರು ಬಾವಿ ಕೊರೆಯೋ ಥರ ಡೀಪಾಗಿ ಹೃದಯದಲ್ಲಿ ಒಂದು ಪೇನನ್ನು ಕೊರೆದು ಬಿಟ್ಟಿರ್ತಾರೆ. ಅಲ್ಲಿ ಅವರು ಮತ್ತೆ ವಾಪಸ್ ನಮಗೆ ಪ್ರೀತಿ ತುಂಬದೆ ಖಾಲಿ ಮಾಡಿ ಹೊಟ್ಟೋಗಿರ್ತಾರೆ. ಅದನ್ನು ಆ ಖಾಲಿತನ ನಿಮಗೀಗ 16ನೇ 17ನೇ ವಯಸ್ಸಲ್ಲಿ ಲೈವ್ ಬ್ರೇಕಪ್ ಆಗಿದೆ ಅಂದರೆ ನಿಮಗೆ 47 77ನೇ ವಯಸ್ಸಲ್ಲೂ ಆ ಖಾಲಿತನ ಉಳಿದು ಆ ಒಂದು ಮಾನಸಿಕ ಒತ್ತಡಕ್ಕೆ ಇರುವ ಸಂಬಂಧಗಳ ಮೇಲೆ ಕಿರಿಕಿರಿಯನ್ನು, ಕೋಪವನ್ನು, ಅಸಮಾಧಾನವನ್ನು, ನಿಮ್ಮ ಬಗ್ಗೆ ನಿಮಗೆ ಅತೃಪ್ತಿಯನ್ನು, ಕೀಳರಿಮೆಯನ್ನು, ಬೇಸರವನ್ನು ಅನುಭವಿಸ್ತಾನೇ ಇರೋಕ್ಕೆ ಸಾಧ್ಯ ಇದೆ. ಸೊ ಆ ಖಾಲಿತನವನ್ನು ಹೇಗೆ ಬರೆಸ್ಕೊಳ್ಳೋದು? ಅದು ಸಾಧ್ಯ. ಹೇಗೆ ಅಂದರೆ ಭಗವಂತನ ಪ್ರೀತಿಯಿಂದ ಅದನ್ನು ನೀವು ತುಂಬ್ಕೋಬೇಕಾಗುತ್ತೆ. ಸೊ ಒಂದು 2 ಕ್ಷಣ ನಿಮ್ಮ ಜೊತೆ ನೀವೇ ಕೂತ್ಕೊಂಡು ಆ ಸ್ವಯಂ ಪ್ರೀತಿ ಅಥವಾ ಪ್ರಕೃತಿಯ ಪ್ರೀತಿಯನ್ನು ಅನುಭವಿಸಿದಾಗ, ಆ ಒಂದು ಅನಂತವಾದ ಪ್ರೀತಿ ನಿಮ್ಮಲ್ಲಿ ತುಂಬಿಕೊಂಡಾಗ ಈ ಥರದ ಸಂದರ್ಭಗಳಿಂದ ಅಟ್ಯಾಚ್ ಆಗಿರುವಂಥ ಪ್ರೀತಿಯ ಕೊರತೆ ತಾನಾಗೆ ಹೊಟ್ಟೋಗೋಕ್ಕೆ ಶುರುವಾಗುತ್ತೆ. ಇನ್ನು ಮೈಂಡ್ ಟ್ರೈನಿಂಗ್ ಬಗ್ಗೆ ನಾನು ಹೇಳಿದೆ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇದನ್ನು ಆದಷ್ಟು ನಿಮ್ಮ ಆಪ್ತರ ಹತ್ರ ಹಂಚ್ಕೊಳ್ಳಿ. ಬಿಕಾಸ್ ವಿ ನೆವರ್ ನೋ ಯಾರು ಪಾಪ ಬ್ರೇಕಪ್, ಡಿಪ್ರೆಷನ್ಲಿ, ಆ್ಯಂಗ್ಸೈಟಿಲಿ ಸಫರ್ ಆಗ್ತಾ ಇರ್ತಾರೆ ಅಂತ. ಇಲ್ಲಿ ಒಂದು ವಿಧಾನ ಏನು ಅಂದರೆ, ಯೂಶ್ವಲಿ ನಮ್ಮ ಮೈಂಡೇ ಹೇಳುತ್ತೆ ಏನು, ಬ್ರೇಕಪ್ ಆಗಿದ ತಕ್ಷಣ ಒಂದಷ್ಟು ಹಾಡುಗಳನ್ನ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಹೌದಲ್ವಾ? ಎಸ್, ಬಿಕಾಸ್ ಬಾಡಿ ಆ ಮೂಮೆಂಟ್ಸ್ ಮೂಲಕ, ಆ ಟಿಯರ್ಸ್ ಮೂಲಕ ಅದನ್ನು ರಿಲೀಸ್ ಮಾಡೋಕ್ಕೆ ಆ ನೋವನ್ನು ತಾನೇ ಪಾಪ ಯಾವುದೋ ಮಾಧ್ಯಮವನ್ನು ಹುಡ್ಕೊಳ್ತಾ ಇರುತ್ತೆ. ನೀವು ಯಾವುದೋ ಒಂದು ಇಂಟೆನ್ಸ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಹಾಕ್ಕೊಳ್ಳಿ, ಮತ್ತು ಲಿರಿಕ್ಸ್ ಹಾಕ್ಕೊಂಡ್ರೆ ಮೈಂಡ್ ಅದ್ರ ಕಡೆ ಹೊಟ್ಟೋಗುತ್ತೆ. ಹಾಕ್ಕೊಂಡು ನಿಮ್ಮ ಬಾಡಿನ ಫ್ರೀಯಾಗಿ ಜಸ್ಟ್ ಮೂವ್ ಮಾಡಿ. ನೀವು ಎದ್ದು ಸರ್ಕಲ್ ಮಾಡಿ, ಹೀಗೆ ಸುತ್ತಕೊಂಡು, ಅಥವಾ ಏನೋ ಒಂದು ಗ್ರೇಸ್ಫುಲ್ ಮೂಮೆಂಟ್ ಮಾಡಿದ್ರೂ ಪರವಾಗಿಲ್ಲ, ಅಥವಾ ರಿಲೀಸ್ ಮಾಡೋ ಥರ ಆ್ಯಕ್ಷನ್ಸ್ ಮಾಡಿದ್ರೂ ಪರವಾಗಿಲ್ಲ. ಬಿಕಾಸ್ ಇಮೋಷನ್ಸ್ ನಮ್ಮ ದೇಹದ ಅಂಗಾಂಗದಲ್ಲೇ ಲಾಕಪ್ ಆಗಿ ಕೂತ್ಕೊಳ್ಳೋದು. ಅದಕ್ಕೆ ನೋವಿದೆ ಅಂದರೆ, ಹೌದು ಮೇಡಮ್ ಎದ್ದೆಲ್ಲಿ ಒಂಥರ ಆಗುತ್ತೆ, ಬ್ರೇಕಪ್ ಆದವ್ರನ್ನ ಮಾತಾಡಿಸ್ಬೇಕು, ನೀವು ಹೊಟ್ಟೆಲಿ ಬೆಂಕಿ ಹಾಕ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇಟ್ಸ್ ಸಿಟ್ಸ್ ಇನ್ ಯುವರ್ ಬಾಡಿ ಲಿಟ್ರಲಿ. ಓಕೆ, ಟೈಮ್ ಹೀಲ್ ಮಾಡುತ್ತೆ ಕರೆಕ್ಟು, ಬಟ್ ಬಾಡಿ ಅದನ್ನು ಸ್ಟೋರ್ ಮಾಡಿಕೊಂಡೇ ಇರುತ್ತೆ. ಬೇರೆ ಥರ ಕನ್ವರ್ಟ್ ಮಾಡಿ ಡೇಂಜರಸ್ ಆಗಿ ಅದು ಸಮಸ್ಯೆಗೆ ಒಳಗಾಗುತ್ತೆ. ಅದರಿಂದ ಜಸ್ಟ್ ರಿಲೀಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಆ ಮ್ಯೂಸಿಕಲ್ಲಿ ಆ ನೆನಪುಗಳನ್ನು ಹಾಗೆ ರಿಲೀಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಸ್ಟಿಲ್ನೆಸ್ಸಲ್ಲಿ, ಅಂದರೆ ಸ್ಥಿರವಾಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ಆ ಎಲ್ಲ ಇಂಬ್ಯಾಲೆನ್ಸಸ್, ಯಾಕೆಂದರೆ ಒಬ್ಬರು ಬ್ರೇಕಪ್ ಮಾಡಿದಾಗ ನಮ್ಮ ಬಗ್ಗೆ ಕೆಲವು ಸತಿ ಕೀಳಾಗಿ ಹೇಳಿಬಿಟ್ಟು ಹೋಗಿರ್ತಾರೆ. ನೀನು ಸರಿ, ಕೆಲವು ನಾರ್ಸಿಸಿಸ್ಟ್ಗಳಂತೂ ಬ್ರೇಕಪ್ ಮಾಡಬೇಕಾದ್ರೆ ನೀನು ಸರಿ ಇಲ್ಲ, ನಿನ್ನಿಂದ ಆಯಿತು, ನಿನ್ನಿಂದನೇ ಬ್ರೇಕಪ್ಪು, ನೀನು ಸರಿಯಾಗಿದ್ದಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ಬೋದಾಗಿತ್ತು ಅಂತ ಎಲ್ಲ ಬ್ಲೇಮನ್ನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಸ್ಮಾರ್ಟ್ ಪೀಪಲ್. ಸೊ ಆವಾಗ ನಮ್ಮ ಬಗ್ಗೆ ನಮಗೆ ಅಸಹ್ಯ ಭಾವನೆ ಬರೋ ಥರ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲ ಯಾರು ರಿಲೀಸ್ ಮಾಡ್ತಾರೆ? ಅವ್ರು ಬರ್ತಾರೆ ರಿಲೀಸ್ ಮಾಡೋಕ್ಕೆ? ಖಂಡಿತ ಇಲ್ಲ, ಅವ್ರು ಇನ್ನೊಬ್ಬರು ಹುಡುಕ್ತಾರೆ ಆ ಥರ ಮಾಡೋಕ್ಕೆ. ಸೊ ನೀವು ಅದನ್ನು ಬಿಟ್ಕೊಡ್ಬೇಕಾಗತ್ತೆ. ಇದು ಮೆಥಡ್ ನಂಬರ್ 1. ಇಟ್ ರಿಯಲಿ ವರ್ಕ್ಸ್ ಅಮೇಝಿಂಗ್ಲಿ. ದಯವಿಟ್ಟು ಇದನ್ನು ಮಾಡಿ ನೋಡಿ. ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡಿ ಬ್ರೇಕಪ್ ಆಗಿರೋರು, ಮದುವೆ ಆದಮೇಲೆ ಅವರಿಗೆ ತನ್ನ ಗಂಡನ ಜೊತೆ ನಾರ್ಮಲ್ ಆಗಿರೋಕ್ಕೆ ಆಗ್ತಾ ಇಲ್ಲ, ನಂಗೆ ಈ ನೆನಪು ಬರುತ್ತೆ ಅಂತ ಪಾಪ ಒದ್ದಾಡ್ಕೊಂಡು ಬರ್ತಾರೆ. ಅವ್ರಿಗೆ ಬೇರೆ ಬೇರೆ ಥರ ದೈಹಿಕ ಸಮಸ್ಯೆಗಳಿಂದ ಬರ್ತಾರೆ. ದಿಸ್ ಇಸ್ ಸಚ್ ಅನ್ ಅಮೇಝಿಂಗ್ ವೇ ಟು ರಿಲೀಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎದುರುಗಡೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು, ಅಂದರೆ ಧ್ಯಾನ ಆದಮೇಲೆ ಒಂದು ಡೀಪ್ ಬ್ರೀದಿಂಗ್ ಮಾಡಿಬಿಟ್ಟು ಒಂದು 5 ನಿಮಿಷ ಆ ಎದುರುಗಡೆ ಇರೋ ವ್ಯಕ್ತಿ ಇತ್ತು ಪ್ರೀತಿ ಅವ್ರದ್ದು, ಹಾಗೆ ಮಂಜಿನ ಥರ ಕರ್ಗೋಯ್ತಲ್ವ. ಸೊ ಆ ವ್ಯಕ್ತಿ ಹಾಗೆ ಕರ್ಗು ಹೋಗ್ತಾ ಇದ್ದ ಹಾಗೆ ಅವರು ನಿಮ್ಮ ಕಡೆಗೆ ಬಿಟ್ಟು ಹೋಗ್ತಾ ಇರೋ ಅಮೂಲ್ಯವಾದ ಪಾಠಗಳನ್ನು ತುಂಬಿಕೊಳ್ತಾ ಇದ್ದೀರಾ. ಯಾಕಂದರೆ ಅವ್ರು ಬಂದಿದ್ದೇ ಆ ಪಾಠಗಳನ್ನು ನಿಮಗೆ ಕಲಿಸ್ಕೊಡೋಕ್ಕೆ, ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ, ನಿಮ್ಮನ್ನು ಮೆಚ್ಯೂರ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ಪಾಂಜ್ ಅಬ್ಸರ್ವ್ ಮಾಡುತ್ತಲ್ಲ ನೀರನ್ನ, ಆ ಥರ ಅಬ್ಸರ್ವ್ ಮಾಡಿಕೊಂಡು ಪಾಠ ಅಬ್ಸರ್ವ್ ಮಾಡಿದ್ದೀನಿ, ಆ ವ್ಯಕ್ತಿನ ಬಿಟ್ಬಿಟ್ಟಿದ್ದೀನಿ, ಆ ಅನುಭವ ಅಬ್ಸರ್ವ್ ಮಾಡಿದ್ದೀನಿ, ಆ ವ್ಯಕ್ತಿನ ಬಿಟ್ಬಿಟ್ಟಿದ್ದೀನಿ, ಆ ಪ್ರೀತಿ ಅಬ್ಸರ್ವ್ ಮಾಡಿದ್ದೀನಿ, ಆ ವ್ಯಕ್ತಿನ ಬಿಟ್ಬಿಟ್ಟಿದ್ದೀನಿ ಅಂತ ಮೆಂಟಲಿ ಅದನ್ನು ಮಾಡಿದ್ದು ತುಂಬ ಡೀಪ್ ಅಟ್ಯಾಚ್ಮೆಂಟ್ ಇರೋರಿಗೆ ಪರ್ಟಿಕ್ಯುಲರ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಒಂಥರ ವೇಪರ್ ಮೆಥಡ್ ಥರ ಅದನ್ನು ರಿಲೀಸ್ ಮಾಡಿ ಬಿಡುವಂಥ ಒಂದು ಅದ್ಭುತವಾದ ಕ್ರಿಯೆ. 3ನೇದು ಸೆಲ್ಫ್ ಲವ್ ಅಫರ್ಮೇಷನ್ಸ್. ತನ್ನನ್ನು ತಾನು ಯಾರು ಪ್ರೀತಿಸುವಂಥ ಕಲೆಯನ್ನು ಕಲ್ತಿರ್ತಾರೋ ಅವರು ಇನ್ನೊಬ್ಬರ ಪ್ರೀತಿಗೆ ಭಿಕ್ಷೆ ಬೇಡ್ತಾ, ಅಥವಾ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ, ಅಥವಾ ನೀನು ಪ್ರೀತಿಸಲೇಬೇಕು ಅಂತ, ಅಥವಾ ಅವ್ರು ಪ್ರೀತಿಸದೆ ನನಗೆ ಹೋಗಿದ್ದು ಸಾಧ್ಯನೇ ಇಲ್ಲ, ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋ ರಿಜಿಡಿಟಿಲಿ ಯಾವತ್ತೂ ಇರೋದಿಲ್ಲ. ಓಕೆ, ಆದ್ದರಿಂದ ಐ ಲವ್ ಮೈ ಸೆಲ್ಫ್, ನಾನು ನನ್ನನ್ನು ಪ್ರೀತಿಸ್ತೀನಿ, ನಾನು ನನ್ನನ್ನು ಅಂಗೀಕಾರ ಮಾಡ್ತೀನಿ, ನಾನು ನನ್ನನ್ನು ಗೌರವಿಸ್ತೀನಿ, ಈ ಸಂಬಂಧ ಬಿಟ್ಟು ಹೋಗಿದ್ದೆ ನನ್ನ ಒಳಿತಿಗೆ ಅನ್ನೋದು ನನಗೆ ಅರ್ಥ ಆಗಿದೆ, ನಾನು
ಎದುರುಗಡೆ ಇರೋ ವ್ಯಕ್ತಿಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟು ನಾನು ಆ ಸ್ವಾತಂತ್ರ್ಯವನ್ನು ಈ ಸಂಬಂಧದಲ್ಲಿ ಅನುಭವಿಸ್ತಾ ಇದ್ದೀನಿ, ಇದರಿಂದ ನಾನು ಉನ್ನತ ವ್ಯಕ್ತಿಯಾಗಿದ್ದೀನಿ. ಈ ಥರ ಐ ಲವ್ ಮೈ ಸೆಲ್ಫ್ ಅನ್ನೋಂಥ ಒಂದು, ಯಾಕಂದರೆ ಆ ವ್ಯಕ್ತಿ ಇದ್ದಷ್ಟು ದಿನ ಪ್ರೀತಿಯನ್ನು ಅನುಭವಿಸೋಕ್ಕೆ ಕೊಟ್ಟಿದ್ದಾರಲ್ವಾ, ಆ ಪ್ರೀತಿಯನ್ನು ಒಂದು ಟ್ರಾನ್ಸ್ಲೇಷನ್ ಥರ ನಿಮ್ಮ ಮೇಲಿರೋ ಪ್ರೀತಿಯನ್ನು ನೀವು ಹೆಚ್ಚು ಮಾಡ್ಕೊಳ್ಳಿ ಹೊರತು ನಿಮ್ಮ ಬಾಳನ್ನು ಇದರಿಂದ ಹಾಳು ಮಾಡ್ಕೊಳ್ಬೇಡಿ. ನೋಡಿ, ಚಾಯ್ಸ್ ನಿಮ್ಮದೇ. ನಿಮಗೆ ಸಿಕ್ಕಿರೋ ಈ ಪ್ರೀತಿಯನ್ನು ನಿಮ್ಮ ಬೆನಿಫಿಟ್ಗೆ ಯೂಸ್ ಮಾಡ್ತಿರೋ, ಇಲ್ಲ ಆ ಪ್ರೀತಿಯ ಅನುಭವವನ್ನು ಪಾಯ್ಸನಸ್ ಆಗಿ ಮಾಡಿ ನಿಮ್ಮ ಲೈಫನ್ನು ಹಾಳು ಮಾಡಿಕೊಂಡು ಆ ಒಂದು ರಿಲೇಷನ್ಶಿಪ್ಪನ್ನು ಮೀನಿಂಗ್ಲೆಸ್ ಆಗಿ ಎಷ್ಟು ದಿನ ಇತ್ತೋ ಅದನ್ನು ಮೀನಿಂಗ್ಲೆಸ್ ಆಗಿ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಎಸ್, ನಾವು ಯಾವಾಗ ಈ ಥರ ರಿಲೀಸ್ ಮಾಡ್ಕೊಳ್ತೀವೋ ನೆಕ್ಸ್ಟ್ ರಿಲೇಷನ್ಶಿಪ್ಪಲ್ಲಿ ನಿಜವಾದ ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀವಿ. ಯಾವಾಗ ಈ ರಿಲೀಸ್ಗಳನ್ನು ಬ್ರೇಕಪ್ ಆದಮೇಲೆ ಈ ಥರ ಎಲ್ಲ ಮಾಡ್ಕೊಳ್ಳಿಲ್ಲ ಅಂದರೆ ಇದಕ್ಕಿಂತ ಹೀನಾಯವಾದ ರಿಲೇಷನ್ಶಿಪ್ಪು, ಇದಕ್ಕಿಂತ ನೋವು ಕೊಡೋ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಳ್ತೀವಿ. ಎಷ್ಟೋ ಸಾರಿ ಒಂದು ಬ್ರೇಕಪ್ ಆಯಿತು, ಅದರಿಂದ ಹೊರಗಡೆ ಬರ್ತಾ ಇದ್ದಾಗ ಇನ್ನೊಬ್ರು ಯಾರೋ ಇಷ್ಟಪಟ್ಟೆ ಅದಕ್ಕಿಂತ ಅವಸ್ಟ್ ಇದು ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ಟ್ರಸ್ಟ್ ಮೀ, ತುಂಬ ಜನ ಇದ್ದಾರೆ. ಯಾಕೆಂದರೆ ಅವರ ಎನರ್ಜಿಯನ್ನು ಅವರೇ ಹಾಗೆ ಲೋ ಲೆವೆಲ್ಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ, ಡಿಪ್ರೆಷನ್ ಆಗಿ. ಆದ್ದರಿಂದ ಸೊ ನೀವು ಬ್ರೇಕಪ್ ಆದಮೇಲೆ ಬೆಟರ್ ಲವ್ಗೆ ಎಲಿಜಿಬಲ್ ಆಗಬೇಕು ಹೊರತು ಲೋವರ್ ಲೆವೆಲ್ಗೆ ಹೋಗಬಾರ್ದು. ಬಿಕಾಸ್ ಯು ಡಿಸರ್ವ್ ಯುವರ್ ಓನ್ ಲವ್. ವೆಲ್, ವಿಡಿಯೋ ಸ್ವಲ್ಪ ಉದ್ದ ಆಗಿದೆ, ಹೌದು, ಆದರೆ ಇದು ತುಂಬ ಜನಕ್ಕೆ ಕಾಡ್ತಾ ಇರುವಂಥ ಹಿಂಸೆ ಆಗಿರೋದ್ರಿಂದ ಎಲಾಬ್ರೇಟಿವ್ ಆಗಿ ಹೇಳಬೇಕು ಅಂತ ಅನ್ನಿಸ್ತು. ದಯವಿಟ್ಟು ನಿಮ್ಮ ಆಪ್ತರಲ್ಲಿ ಈ ವಿಡಿಯೋನ ಹಂಚ್ಕೊಳ್ಳಿ, ಪ್ರೀತಿಯನ್ನು ಇದ್ರ ಮೂಲಕ ಹರಡಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.